ಬಹಳ ದಿನ ನಂತರ ಮೈಸೂರು ಬಂದ್ರಿ. ರಾಜ್ಯಾದ್ಯಂತ ಉತ್ತಮವಾಗಿ ಮಳೆ ಆಗ್ತದೆ. ಬೆಳಗ್ಗೆ ಇದ್ದಕ್ಕಿದ್ದಾಗೇ 6 ಗಂಟೆಯಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಮ್ಮೆಲ್ಲ ಕುಟುಂಬದ ಜೊತೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿದ್ದೇನೆ. ಇದು ದೇವಸ್ಥಾನದ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಅಲ್ಲ, ಇದಕ್ಕಿದ್ದಂಗೆ ದೇವ್ರ ದರ್ಶನ ಏನಾದರೂ ಸಂಕಲ್ಪ ಏನಾದರೂ ಮಾಡ್ಕೊಂಡ್ರೆ ಸರ್? ಎಲ್ರಿಗೂ ಒಳ್ಳೇದಾಗಬೇಕು ಅಂತ, ಮತ್ತು ನನ್ನ ಮೊಮ್ಮಗನ ಮದುವೆನೂ ಇದೆ. ಎಲ್ಲ ಯಶಸ್ವಿಯಾಗಿ ಚೆನ್ನಾಗಾಗಲಿ ಅಂತೇಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ತಾಯಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲರೂ ನೋಡುವಂಥ ಅವಕಾಶ ಇತ್ತು. ಧನ್ಯವಾದ. ಈಗ ಭಾಷೆ ಬಗ್ಗೆ ಒಂದು ವಿಚಾರ ಬಂದಿದೆ. ಹಿರಿಯ ಕಲಾವಿದ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ಥರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವರು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಹಿರಿಯ ನಟ ಈ ಥರ ಮಾತಾಡ್ಬೋದು, ಅದು ಭಾಷೆ ಬಗ್ಗೆ ಸರಿಯಲ್ಲ ಅಂತ ಹೇಳಿದ್ದೆ. ಬಹಳ ದಿನ ನಂತರ ಮೈಸೂರು ಬಂದ್ರಿ. ರಾಜ್ಯಾದ್ಯಂತ ಉತ್ತಮವಾಗಿ ಮಳೆ ಆಗ್ತದೆ. ಬೆಳಗ್ಗೆ ಇದ್ದಕ್ಕಿದ್ದಾಗೇ 6 ಗಂಟೆಯಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಮ್ಮೆಲ್ಲ ಕುಟುಂಬದ ಜೊತೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿದ್ದೇನೆ. ಇದು ದೇವಸ್ಥಾನದ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಅಲ್ಲ, ಇದಕ್ಕಿದ್ದಂಗೆ ದೇವ್ರ ದರ್ಶನ ಏನಾದರೂ ಸಂಕಲ್ಪ ಏನಾದರೂ ಮಾಡ್ಕೊಂಡ್ರೆ ಸರ್? ಎಲ್ರಿಗೂ ಒಳ್ಳೇದಾಗಬೇಕು ಅಂತ, ಮತ್ತು ನನ್ನ ಮೊಮ್ಮಗನ ಮದುವೆನೂ ಇದೆ. ಎಲ್ಲ ಯಶಸ್ವಿಯಾಗಿ ಚೆನ್ನಾಗಾಗಲಿ ಅಂತೇಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ತಾಯಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲರೂ ನೋಡುವಂಥ ಅವಕಾಶ ಇತ್ತು. ಧನ್ಯವಾದ. ಈಗ ಭಾಷೆ ಬಗ್ಗೆ ಒಂದು ವಿಚಾರ ಬಂದಿದೆ. ಹಿರಿಯ ಕಲಾವಿದ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ಥರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವರು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಹಿರಿಯ ನಟ ಈ ಥರ ಮಾತಾಡ್ಬೋದು, ಅದು ಭಾಷೆ ಬಗ್ಗೆ ಸರಿಯಲ್ಲ ಅಂತ ಹೇಳಿದ್ದೆ. ಬಹಳ ದಿನ ನಂತರ ಮೈಸೂರು ಬಂದ್ರಿ. ರಾಜ್ಯಾದ್ಯಂತ ಉತ್ತಮವಾಗಿ ಮಳೆ ಆಗ್ತದೆ. ಬೆಳಗ್ಗೆ ಇದ್ದಕ್ಕಿದ್ದಾಗೇ 6 ಗಂಟೆಯಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಮ್ಮೆಲ್ಲ ಕುಟುಂಬದ ಜೊತೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿದ್ದೇನೆ. ಇದು ದೇವಸ್ಥಾನದ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಅಲ್ಲ, ಇದಕ್ಕಿದ್ದಂಗೆ ದೇವ್ರ ದರ್ಶನ ಏನಾದರೂ ಸಂಕಲ್ಪ ಏನಾದರೂ ಮಾಡ್ಕೊಂಡ್ರೆ ಸರ್? ಎಲ್ರಿಗೂ ಒಳ್ಳೇದಾಗಬೇಕು ಅಂತ, ಮತ್ತು ನನ್ನ ಮೊಮ್ಮಗನ ಮದುವೆನೂ ಇದೆ. ಎಲ್ಲ ಯಶಸ್ವಿಯಾಗಿ ಚೆನ್ನಾಗಾಗಲಿ ಅಂತೇಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ತಾಯಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲರೂ ನೋಡುವಂಥ ಅವಕಾಶ ಇತ್ತು. ಧನ್ಯವಾದ. ಈಗ ಭಾಷೆ ಬಗ್ಗೆ ಒಂದು ವಿಚಾರ ಬಂದಿದೆ. ಹಿರಿಯ ಕಲಾವಿದ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ಥರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವರು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಇಚ್ಛೆ ಪಡ್ತೀನಿ.